ಬಜೆಟ್ ರಾಜ್ಯಕ್ಕೆ ಅಭಿವೃದ್ಧಿ ಪೂರಕವಾದಂಥ ಬಜೆಟ್ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಲ್ಡಿಂಗಿನ ಕಟ್ಟೋದಕ್ಕೆ ಪ್ರಸ್ತಾವನೆ ಮಾಡಿರ್ಬೋದು, ಆಸ್ಪತ್ರೆ ಒಳಗೆ ಕೂರೋ ಡಾಕ್ಟರ್ ಬೇಕಲ್ಲ. ಹಾಸನ ಜಿಲ್ಲೆಗೆ ಯಾವುದೇ ಆದಂಥ ಪೂರಕವಾದಂಥ ಅನುಕೂಲ ಇಲ್ಲ. ಓಲೈಕೆ ಅನ್ನೋದಕ್ಕಿಂತ ರಾಜಕಾರಣಗಳಲ್ಲಿ ಉಳ್ಕೋಬೇಕಲ್ಲ ಬಜೆಟ್. ಸಿಎಂ ಸಿದ್ದರಾಮಯ್ಯ ಅವರ 16ನೇ ಬಜೆಟ್ ಮಂಡನೆಯಾಗಿದೆ. ಈ ಬಜೆಟ್ನ ಬಗ್ಗೆ ಮಾತನಾಡಲಿಕ್ಕೆ ಮಂಜು ನನ್ನೊಂದಿಗಿದ್ದಾರೆ. ಅವ್ರನ್ನೇ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, 16ನೇ ಬಜೆಟ್ ಮಂಡನೆ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು, ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು? 16ನೇ ಬಜೆಟ್ ಮಾಡಿರ್ತಕ್ಕಂಥದ್ದಕ್ಕೆ, ಹೈಯೆಸ್ಟ್ ಬಜೆಟ್ ಮಾಡಿರ್ತಕ್ಕಂಥದ್ದಕ್ಕೆ ನಮಗೆ ಸಿದ್ದರಾಮಯ್ಯ ಅವ್ರಿಗೆ ಖುಷಿ ಇದೆ ಅಂತಕ್ಕಂಥದ್ದು ಹೇಳ್ತೀವಿ. ಆದರೆ ಬಜೆಟು ರಾಜ್ಯಕ್ಕೆ ಅಭಿವೃದ್ಧಿ ಪೂರಕವಾದಂಥ ಬಜೆಟ್ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾರಣ ಏನು ಅಂತಂದರೆ, ಬಜೆಟ್ ಅಂತ ಅಂದರೆ ರಾಜ್ಯ ಅಭಿವೃದ್ಧಿ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ರಸ್ತೆಗಳಾಗಬೇಕು, ಹಾಸ್ಪಿಟ್ಲ್ಗಳಾಗಬೇಕು, ಶಾಲೆಗಳಾಗಬೇಕು, ಆ ರೀತಿಯಾದಂಥ ಬಡ್ಜೆಟ್ ಆಗಬೇಕೇ ವಿನಃ ಓಲೈಕೆಗಳ ಬಡ್ಜೆಟ್ಗಳು ಆಗಬಾರ್ದು. ಇವರು ಮೊದಲಿದ್ದಂಥ ಸಿದ್ದರಾಮಯ್ಯನವರು, ಯಾಕೆ ನಾನು ಮಂತ್ರಿ ಇದ್ದಂಥ ಮಾಡಿದಂಥ ಬಡ್ಜೆಟ್ಗಳು ಅವರು ನೋಡಿದಾಗ, ಇವತ್ತು ನಮ್ಮಲ್ಲಿ ವೆಟರ್ನರಿ ಡಿಪಾರ್ಟ್ಮೆಂಟ್ಗೆ ಡಾಕ್ಟರ್ಸೇ ಇಲ್ಲ. ನೋ ಡಾಕ್ಟರ್ಸ್. ಹೆಂಗೆ ನೀವು ಇವ್ರನ್ನ ಪಶುನ ಇದನ್ನು ಮಾಡ್ತಕ್ಕಂಥದ್ದಾಗಲಿ ಇನ್ನೊಂದಾಗಲಿ ಇಷ್ಟು ಕಿಲೋಮೀಟ್ರ್ ರಸ್ತೆ ಮಾಡಬೇಕು ಅಂತ ಇರಬೇಕು, ಆ ಥರ ಈ ಬಡ್ಜೆಟೇ ಇಲ್ಲ. ಆದರೆ ಹೊಸ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬಜೆಟಲ್ಲಿ ಏನು ಅನುದಾನಗಳನ್ನು ಮಂಡನೆ ಮಾಡಿರುವಂಥದ್ದು, ಪ್ರಸ್ತಾವನೆ ಮಾಡಿರುವಂಥದ್ದು. ಬಿಲ್ಡಿಂಗಿನ ಕಟ್ಟೋದಕ್ಕೆ ಪ್ರಸ್ತಾವನೆ ಮಾಡಿರ್ಬೋದು, ಆಸ್ಪತ್ರೆ ಒಳಗೆ ಕೂರೋ ಡಾಕ್ಟ್ರ್ ಬೇಕಲ್ಲ, ಆ ಡಾಕ್ಟ್ರ್ ಮಾಡಬೇಕಲ್ಲ. ಸಿ, ಡಾಕ್ಟರ್ಸ್ ದೇ ಹ್ಯಾವ್ ನಾಟ್ ಮೆನ್ಷನ್ ಡಾಕ್ಟರ್ಸ್. ಇಲ್ಲಿ ಡಾಕ್ಟರ್ಸ್ ಆಗಲಿ ಇನ್ನೊಂದಾಗಲಿ ಅದನ್ನು ಮಾಡಬೇಕು, ಮಾಡ್ತಾಯಿಲ್ಲ ಅದು. ಬಟ್ ಇವ್ರು ಏನು ಅಂದರೆ, ಈಗ ಉದಾಹರಣೆ ನಮ್ಮ ಹಾಸನ ಡಿಸ್ಟ್ರಿಕ್ಟು ಒಂದು ಇವತ್ತು ನಗರ ಇದನ್ನು ಮಾಡಿ, ನಾನು ಮಂತ್ರಿ ಆಗಿದ್ದಾಗ, ಇವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಪ್ರಸ್ತಾವನೆಯನ್ನು ನಾನು ಮಾಡಿದ್ದೆ. ಆವಾಗ ಇದೇ ಸಿದ್ದರಾಮಯ್ಯನವರು ಮಾಡಿರಲಿಲ್ಲ. ಅದಾದಮೇಲೆ BJPಯವರು ಮಾಡಬೇಕು ಅಂತ ಮಾಡಿದರು, ಅದನ್ನು ಕಂಟಿನ್ಯೂ ಮಾಡಿದರೆ. ಅದು ಹೊರತುಪಡಿಸಿದರೆ ಹಾಸನ ಜಿಲ್ಲೆಗೆ ಯಾವುದೇ ಆದಂಥ ಪೂರಕವಾದಂಥ ಅನುಕೂಲ ಇಲ್ಲ. ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಕೆಲವು ಮಾಡಿದ್ದಾರೆ. ಬಟ್ ಹಾಸನ ಡಿಸ್ಟ್ರಿಕ್ಟನ್ನು ಯಾವುದೇ ಆದಂಥ ಇದನ್ನು ತೋರ್ತಾ ಇರ್ತಕ್ಕಂಥದ್ದಕ್ಕೆ ನಮಗೆ ಬೇಸರ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಓಲೈಕೆ ಬಜೆಟ್ ಮಂಡನೆ ಮಾಡಿದ್ರು ಅಂತ ಅನಿಸ್ತು ನಿಮಗೆ? ಅಂತ ಯಾವ ವಿಚಾರದ ಬಗ್ಗೆ ನೀವು ಅದನ್ನು ಪ್ರಸ್ತಾವನೆ ಮಾಡ್ತೀರಾ ಅಂತ? ಓಲೈಕೆ ಅನ್ನೋದಕ್ಕಿಂತ ರಾಜಕಾರಣಗಳಲ್ಲಿ ಉಳ್ಕೋಬೇಕಲ್ಲ ಬಡ್ಜೆಟು. ಅವರು ಅಧಿಕಾರದಲ್ಲಿ ಉಳ್ಕೋಬೇಕಾದ್ರೆ ಒಂದು ಬಡ್ಜೆಟ್ ಮಾಡ್ತಕ್ಕಂಥದ್ದು ಆಗಿದೆ ಅಂತಕ್ಕಂಥದ್ದು. 16ನೇ ಬಡ್ಜೆಟಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದಕ್ಕಿಂತ ಇದು ಏನು ರಾಜ್ಯಕ್ಕೆ ಆಗುತ್ತೆ ಅಂತಕ್ಕಂಥದ್ದನ್ನು ಮಾಡಬೇಕು. ಅದನ್ನು ಬಿಟ್ಟು ಓಲೈಕೆ ಬಡ್ಜೆಟ್ ಆಗಿದೆ, ಪಕ್ಷದ ಪರವಾಗಿ ಬಡ್ಜೆಟ್ ಆಗಿದೆ, ರಾಜ್ಯದ ಪರವಾಗಿ ಬಡ್ಜೆಟ್ ಆಗಿಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ. ಕಾರಣ ಓಲೈಕೆ, ಅವ್ರು ಉಳ್ಕೋಬೇಕು, ಅದೇ ಬಡ್ಜೆಟ್ಟು. ಥ್ಯಾಂಕ್ ಯು. ಇದಿಷ್ಟು ಮಂಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ವಿಧಾನಸೌಧ, ಬೆಂಗಳೂರು.